ನಮಸ್ಕಾರ. ಸಿ.ಎಸ್.ಕೆ ವಿರುದ್ಧ ಪಂದ್ಯಕ್ಕೆ ಬೆಂಗಳೂರು ತಲುಪಿದ ತಕ್ಷಣ ಆರ್.ಸಿ.ಬಿ ತಂಡಕ್ಕೆ ಸಿಕ್ಕವು ನೋಡಿ ಮೂರು ದೊಡ್ಡ ಗುಡ್ ನ್ಯೂಸ್. ಇನ್ನು ಆರ್.ಸಿ.ಬಿ ತಂಡಕ್ಕೆ ಸಿ.ಎಸ್.ಕೆ ವಿರುದ್ಧ ಪಂದ್ಯಕ್ಕಾಗಿ ಬೆಂಗಳೂರು ತಲುಪಿದ ತಕ್ಷಣ ಸಿಕ್ಕಿರುವ ಆ ಮೂರು ದೊಡ್ಡ ಗುಡ್ ನ್ಯೂಸ್ ಏನು ಇದರ ಕುರಿತಾದ ಕಂಪ್ಲೀಟ್ ಆದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಆರ್.ಸಿ.ಬಿ ತಂಡ ಸಿ.ಎಸ್.ಕೆ ವಿರುದ್ಧ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಇನ್ನು ಪಾದಾರ್ಪಣೆ ಪಂದ್ಯದಲ್ಲಿ ಅದ್ಭುತ ಜಯ ಗಳಿಸಿರುವ ಆರ್.ಸಿ.ಬಿ ತಂಡಕ್ಕೆ ಈ ಮೂಲಕ ಮುಂದಿನ ಎದುರಾಳಿ ಆಗಿರೋದು ಚೆನ್ನೈ ಸೂಪರ್ ಕಿಂಗ್. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆರ್.ಸಿ.ಬಿ ತಂಡ ಇದೇ ಏಪ್ರಿಲ್ 5ರಂದು ಎಂ ಚಿನ್ನಸ್ವಾಮಿ ಅಂಗಳದಲ್ಲಿನೇ ಆಡ್ತಿದೆ. ಮೊದಲ ಪಂದ್ಯ ನಾವು SRH ವಿರುದ್ಧ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಆಡಿ ರೋಚಕ ಗೆಲುವು ದಾಖಲಿಸಿದ್ವಿ. ಈ ಮೂಲಕ ಆರ್.ಸಿ.ಬಿ ಮೊದಲ ಗೆಲುವು ದಾಖಲಿಸಿದರೆ ಇತ್ತ ಎರಡನೇ ಪಂದ್ಯಕ್ಕಾಗಿ ಆರ್.ಸಿ.ಬಿ ಸಿ.ಎಸ್.ಕೆ ವಿರುದ್ಧ ಆಡಿದೆ. ಬಟ್ ಈ ಒಂದು ಪಂದ್ಯಕ್ಕೆ ಆರ್.ಸಿ.ಬಿ ಬೆಂಗಳೂರು ತಲುಪಿದ ತಕ್ಷಣ ಮೂರು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಮೊದಲನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ ಆರ್.ಸಿ.ಬಿ ತಂಡಕ್ಕೆ ಸಿಕ್ಕಿರೋದು MS ಧೋನಿ. MS ಧೋನಿ ಅವರು ಆರ್.ಸಿ.ಬಿ ವಿರುದ್ಧದ ಪಂದ್ಯಕ್ಕೆ ಅಲಭ್ಯರಾಗುತ್ತಾರೆ ಎಂಬ ವರದಿಗಳು ಕೂಡ ಕೇಳಿ ಬರ್ತಾ ಇದೆ. MS ಧೋನಿ ಸ್ಟಾರ್ಟಿಂಗ್ 6 ಪಂದ್ಯ ಸಿ.ಎಸ್.ಕೆ ಪರವಾಗಿ ಆಡೋದಿಲ್ಲ ಅಂತ ಕೂಡ ಹೇಳಿದರು. ಹೀಗಾಗಿ ಇದು ಆರ್.ಸಿ.ಬಿ ವಿರುದ್ಧ ಧೋನಿ ಕಣಕ್ಕೆ ಇಳಿಯುವುದು ಬಹುತೇಕ ಅನುಮಾನ ಎಂದನೇ ಹೇಳಲಾಗಿದೆ. ಇದು ಮೊದಲನೇ ಗುಡ್ ನ್ಯೂಸ್ ಆದರೆ ಇನ್ನು ಎರಡನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ ಜಾಸ್ ಹಜಲ್ವುಡ್. ಇನ್ನು ಆರ್.ಸಿ.ಬಿ ಪ್ಲೇಯಿಂಗ್ 11ನಲ್ಲಿ ಜಾಸ್ ಹಜಲ್ವುಡ್ ಮೊದಲ ಪಂದ್ಯಕ್ಕೆ ಕಣಕ್ಕೆ ಇಳಿದಿರಲಿಲ್ಲ. ಹೀಗಾಗಿ ಇಂಜುರಿಯಿಂದ ಗಾಯಗೊಂಡದ್ದಾಗಿದ್ದು ಈಗ ಎರಡನೇ ಪಂದ್ಯಕ್ಕೆ ಸಿ.ಎಸ್.ಕೆ ವಿರುದ್ಧದ ಪಂದ್ಯಕ್ಕಾಗಿ ನೆಟ್ನಲ್ಲಿ ಕೂಡ ಭರ್ಜರಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಹೀಗಾಗಿ ಜಾಸ್ ಹಜಲ್ವುಡ್ ಅವರು ಕೂಡ ಎರಡನೇ ಪಂದ್ಯಕ್ಕೆ ಅಂದರೆ ಸಿ.ಎಸ್.ಕೆ ವಿರುದ್ಧದ ಪಂದ್ಯಕ್ಕೆ ಆರ್.ಸಿ.ಬಿ ತಂಡಕ್ಕೆ ಮರಳುವ ಸಾಧ್ಯತೆ ಇದೆ. ಈ ಎರಡನೇ ಗುಡ್ ನ್ಯೂಸ್ ಆಯಿತು ಅಂದರೆ ಮೂರನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ ಆರ್.ಸಿ.ಬಿ ಬಲಿಷ್ಠ ಬ್ಯಾಟಿಂಗ್ ಲೈನಪ್ಪನ್ನು ಕೂಡ ಹೊಂದಿದ್ದು 200 ರನ್ಗಳನ್ನು ಚೇಸ್ ಮಾಡಿ ಬರ್ತದೆ. ಹೀಗಾಗಿ ಪಾದಾರ್ಪಣೆ ಪಂದ್ಯದಲ್ಲಿಯೇ 200 ರನ್ಗಳ ಚೇಸ್ ಮಾಡಿ ಬರ್ತಿರುವ ಆರ್.ಸಿ.ಬಿ ತಂಡಕ್ಕೆ ಸಿ.ಎಸ್.ಕೆ ಸುಲಭ ತುತ್ತಾಗುವ ಸಾಧ್ಯತೆ ಇದೆ. ಯಾಕೆಂದರೆ ಸಿ.ಎಸ್.ಕೆ ತನ್ನ ಪಾದಾರ್ಪಣೆ ಪಂದ್ಯದಲ್ಲಿ ಕೇವಲ 126 ರನ್ಗೆ ಆಲ್ಔಟ್ ಆಗಿತ್ತು. ಈ ಮೂಲಕ ಹೀನಾಯ ಸೋಲನ್ನು ಸಿ.ಎಸ್.ಕೆ ಅನುಭವಿಸಿದರೆ ಇತ್ತ ಆರ್.ಸಿ.ಬಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಕೂಡ ಅದ್ಭುತವಾಗಿದೆ. ಅದ್ಭುತ ಫಿನಿಷರ್ಗಳಾಗಿ ಆರ್.ಸಿ.ಬಿ ತಂಡಕ್ಕೆ ಟಿಮ್ ಡೇವಿಡ್, ರೊಮಾರಿಯೋ ಶೆಪರ್ಡ್ ಮತ್ತು ಜಿತೇಶ್ ಶರ್ಮಾ ಅಂತ ಸ್ಟಾರ್ ಆಟಗಾರರು ಇದ್ದಾರೆ. ಹೀಗಾಗಿ ಆರ್.ಸಿ.ಬಿ ತಂಡಕ್ಕೆ ಈ ಮೂರು ಗುಡ್ ನ್ಯೂಸ್ ಸಿಕ್ಕರೆ ನಿಮ್ಮ ಪ್ರಕಾರ ಈ ಮೂರು ಗುಡ್ ನ್ಯೂಸಲ್ಲಿ ನಿಮಗೆ ಇಷ್ಟವಾದ ಗುಡ್ ನ್ಯೂಸ್ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.